ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ತಾರಿತಜ ಮಲ್ಲಾರಿದು ಸೆಕೆಂಡ್ ಪಾರ್ಟ್ ಟ್ಯೂಟೋರಿಯಲ್ ಸೆಕೆಂಡ್ ಪಾರ್ಟ್ ನೋಡೋಣ. ಫಸ್ಟ್ ಪಾರ್ಟು ಎಲ್ಲರೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಲಿಂಕ್ ಸಿಗುತ್ತೆ ಎಲ್ರಿಗೆ. ಅದು ಫಸ್ಟ್ ಪಾರ್ಟು ಕಲಿತು ಮಾತ್ರ ಸೆಕೆಂಡ್ ಪಾರ್ಟಿಗೆ ಹೋಗಬೇಕು ಎಲ್ಲರೂ. ಈಗ ಫಸ್ಟು ಕಾಲು ನೋಡೋಣ. ತಾರಿತಜಂ ತಜ್ಜಂ ತರಿತ, ತಾಳ ಬರೋದು ಧಿತ್ ತಿ ತೈ, ಧಿತ್ತಿ ತೈ ತೈ. ತದ್ದಿಮಿತ ಕಿಟತಕ ತಕತ ತರಿಂಗಿನ ತೊಂಬರದು 1 2 3 4 5 6 1 2 3. ಕಾಲು ಹೇಗೆ ಅದು ನೋಡೋಣ. ಮಾಡಿ ಮಕ್ಕಳೇ. ಕಿಟ್ಟ ತಕ್ಕ ಧಿತ್ತಿ ತೈ, ಧಿತ್ತಿ ತೈ ತೈ. 1 2 3 4 5 6 1 2 3. ಬನ್ನಿ ಈ ಕಡೆ. ಇದು ಹೇಗೆ ಮಾಡೋದು ಅದು ಚೆಕ್ ಮಾಡೋಣ. ನಮಗೆ ಅರಮಂಡಿ ಕೂತ್ಕೊಂಡು ಧಿತ್ತಿತ್ತೈ or 1 2 3 ಫಸ್ಟು ರೈಟ್ ಲೆಗ್ ಟ್ಯಾಪ್ ಮಾಡಿ, ರೈಟ್ ಲೆಗ್ಗೆ ಮುಂದೆ ಬರಬೇಕು, ದೆನ್ ಲೆಫ್ಟ್ ಲೆಗ್ ಮಾಡಿ. ಕಿಟ್ಟ ತಕ್ಕ 1 2 3. ನೆಕ್ಸ್ಟ್ ಈಗ ತಜ್ಜಂ ತರಿತ, ಆ ತಾ ಬಿಟ್ಟು ತಾ ಸೈಲೆಂಟಲ್ಲಿ ಜಂ ತರಿತ ಧಿತ್ತಿತ್ತೈ ತೈ ಬರೋದು. ಮಾಡಿ ಕಿಟ್ಟ ತಕ್ಕ ಧಿತ್ತಿತ್ತೈ ತೈ. ದೆನ್ ತದ್ದಿಮಿತ ಕಿಟತಕ ಪಾಠ ಮಾಡೋಣ. ಮಾಡಿ ಮಕ್ಕಳೇ. ಕಿಟ್ಟ ತಕ್ಕ ತದ್ದಿ ಮಿತ ಕಿಟ್ಟ ತಕ್ಕ ತಕ್ಕ ತ ಧಿತ್ತಿ ತೈ. ಬನ್ನಿ ಈ ಕಡೆ. ಏನೊಂದ್ಸತಿ ತದ್ದಿಮಿತ ಕಿಟತ ಅದು ಫಸ್ಟು ರೈಟ್ ಲೆಗ್ ಟ್ಯಾಪ್ ಮಾಡಬೇಕು. ಅರಮಂಡಿ ರೈಟ್ ಲೆಗ್ ತದ್ದಿ ಮಿತ, ದೆನ್ ಸ್ಟ್ರೆಚ್ ಕಿಟ್ಟ ತಕ್ಕ, ಅಗೇನ್ ಸ್ಟ್ರೆಚ್ ತಕ್ಕ ತ, ದೆನ್ ಧಿತ್ತಿ ತೈ. ಮಾಡಿ ಧಿತ್ತಿ ತೈ. ಬನ್ನಿ ಈಗ ಸಾಂಗ್ ಒಟ್ಟಿಗೆ. ಕಿಟ್ಟ ತಕ್ಕ ತಾರಿ ತಜ್ಜಂ ತಜ್ಜಂ ತರಿತ, ತದ್ದಿ ಮಿತ್ತ ಕಿಟ್ಟ ತಕ್ಕ ತಕ್ಕ ತ ಧಿತ್ತಿ ತೈ. ಈ ಕಡೆ ಬನ್ನಿ. ಈಗ ಕೈಯೊಟ್ಟಿಗೆ ರೈಟ್ ಹ್ಯಾಂಡ್ ಕಟಕ ಮುಖ ಹಸ್ತ, ಲೆಫ್ಟ್ ಹ್ಯಾಂಡ್ ನಮ್ಮ ತಲೆದು ಮೇಲೆ ಅಳಪದ್ಮ. ದೆನ್ ಅರಮಂಡಿ. ಕಿಟ್ಟ ತಕ್ಕ ಧಿತ್ತಿ ತೈ. ಏನು ಮಾಡಿದೆ? ಹಾಗೆ ಕಟಕ ಮುಖದಿಂದ ಅಳಪದ್ಮ ಹಸ್ತಕ್ಕೆ ಬಂದಿದೆ. ಕಿಟ್ಟ ತಕ್ಕ ಧಿ ತಿ, ದೆನ್ ತೈಗೆ ಈ ಅಳಪದ್ಮ ಕಟಕ ಮುಖ ಆಗತ್ತೆ ತೈ. ದೆನ್ ಧಿತ್ತಿ ತೈ ಹೇಳುವಾಗ ಈ ಕೈ ವಾಪಸ್ ಚೆಸ್ಟ್ ಲೆವೆಲ್ ಕಟಕ ಮುಖ ಮಾಡಿ ಧಿತ್ತಿ ತೈ. ದೆನ್ ಮೇಲೆದು ಕಟಕ ಮುಖ ಚೆಸ್ಟ್ ಲೆವೆಲ್ ತೈ. ದೆನ್ ತದ್ದಿಮಿತ ಕಿಟತಕ ಮಾಡುವಾಗ ಈ ಕೈ ಶಿಖರ ಹಸ್ತ ಆಗಿ, ದೆನ್ ಲೆಫ್ಟ್ ಲೆಗ್ ಟ್ಯಾಪ್ ತದ್ದಿ ಮಿತ ಕಿಟ್ಟ ತಕ್ಕ. ಕಿಟ್ಟತಕ್ಕ ಏನು ಮಾಡಿದೆ? ನಾಟಡವು ಫಸ್ಟ್ ಒಂದು ಲೆಫ್ಟ್ ಸೈಡ್ ಕಿಟ್ಟ ತಕ್ಕ. ದೆನ್ ನೆಕ್ಸ್ಟು ಎರಡು ಕೈನೂ ಕಟಕ ಮುಖ ಚೆಸ್ಟ್ ಲೆವೆಲ್ ಬಂದು ತಕ್ಕ, ಅಳಪದ್ಮ ಸ್ಟ್ರೆಚ್ ಮಾಡಿದೆ ತಾ, ಕೈ ಸೇಮ್ ಆಪೋಸಿಟ್ ಡೈರೆಕ್ಷನ್ ತಕ್ಕತ ಆಗಿದೆ. ಈಗ ಧಿತ್ತಿ ತೈ. ಧಿತ್ತಿ ತೈ ಮಾಡಿ ಧಿತ್ತಿ ತೈ. ಈ ಕಡೆ ಬನ್ನಿ ಮಕ್ಕಳೇ. ಈಗ ತದ್ದಿಮಿತ ಪಾಠ ಏನು ಅನ್ಸತಿ. ಕಿಟ್ಟ ತಕ್ಕ ತದ್ದಿ ಮಿತ ಕಿಟ್ಟ ತಕ್ಕ ತಕ್ಕ ತ. ಅಲ್ಲಿ ನಿಂತ್ಕೊಳ್ಳಿ. ತಕ್ಕತ ಧಿತ್ತಿ ಮಾಡುವಾಗ ಏನಾಗುತ್ತೆ? ನಮ್ಮದು ಈ ಅಳಪದ್ಮ ಹಸ್ತ ಶಿಖರ ಹಸ್ತ ತಲೆದು ಮೇಲೆ, ಈ ಕಟಕ ಮುಖ ಪತಾಕ ಹಸ್ತ ಆಗತ್ತೆ. ಈಗ ಅಗೇನ್ ತಕ್ಕತ ಪೊಸಿಷನ್, ತಕ್ಕತ ಪೊಸಿಷನ್. ಇಲ್ಲಿಂದ ಧಿತ್ತಿ ತೈ, ಕಿಟ್ಟ ತಕ್ಕ ಧಿತ್ತಿ ತೈ. ಎಸ್, ಬನ್ನಿ. ಇದು ಅರ್ಥ ಆಯ್ತಲ್ವಾ? ಈಗ ತಾರಿತಜಂ ತಜಂ ತರಿತ, ತದ್ದಿಮಿತ ಕಿಟತಕ ತಕ್ಕತ ತರಿಂಗಿಣತು ಫಸ್ಟ್ ಪಾರ್ಟ್ ಮುಗೀತು. ದೆನ್ ಸೆಕೆಂಡ್ ಪಾರ್ಟು ತಜ್ಜಂ ತಕ್ಕಜಂ ತಕ್ಕಿಟ್ಟಜಂ ತಕ್ಕಿಟ್ಟ ಕಿಟ್ಟಜಂ ತಕ್ಕ ತರಿಂಗಿಣತು. ಇದು ಫಸ್ಟು ಕಾಲು ಹೇಗೆ ಮಾಡೋದು ಅದು ನೋಡೋಣ. ಫಸ್ಟು ನಮ್ಮದು ಲಾಸ್ಟ್ ಪೊಸಿಷನ್, ಒಂದು ಹೇಳಲಿಕ್ಕೆ ಮಿಸ್ ಆಯಿತು. ಇದು ಸೇಮ್ ಥಿಂಗ್ ನಾವು ಲೆಫ್ಟ್ ಸೈಡ್ ಕೂಡ ಮಾಡಬೇಕು. ಈಗ ಲೆಫ್ಟ್ ಸೈಡು ನೋಡೋಣ. ರೈಟು ಲೆಫ್ಟು ಒಟ್ಟಿಗೆ ಹೇಗೆ ಮಾಡೋದು ಅದು ನೋಡೋಣ. ಎರಡು ಸೈಡು ಮಾಡಬೇಕು ಮಕ್ಕಳೇ. ಕಿಟ್ಟ ತಕ್ಕ ಧಿತ್ತಿ ತೈ, ಧಿತ್ತಿ ತೈ ತೈ. 1 2 3 4 5 6 7 ಧಿತ್ತಿ ತೈ, ಧಿತ್ತಿ ತೈ ತೈ. 1 2 3 4
5 6 ಧಿತ್ತಿ ತೈ. ಲಾಸ್ಟ್ ಈ ಪೊಸಿಷನ್ ಇದೆ. ಈ ಪೊಸಿಷನಿಂದ ನಾವು ಮುಳುಮಂಡಿ ಕೂತ್ಕೋಬೇಕು ಟರ್ನ್ ಮಾಡಿಕೊಂಡು. ಟರ್ನ್ ಮಾಡೋದು ಹೇಗೆ, ನಮ್ಮದು ರೈಟ್ ಲೆಗ್ ಎತ್ತಿಡಬೇಕು, ದೆನ್ ಲೆಫ್ಟ್ ಸೈಡಿಂದ ಕಾಲು ಎತ್ತಿಡಬೇಕು. ಈಗ ನಮಗೆ ಆಪೋಸಿಟ್ ಇವರು ಮುಳುಮಂಡಿ ಕೂತ್ಕೊಳ್ಳೋದು ಕಟಕಾಮುಖ ಪೊಸಿಷನಲ್ಲಿ. ತಜ್ಜಂ. ದೆನ್ ತಕ್ಕ ಹೇಳುವಾಗ ನಮ್ಮದು ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಬೇಕು. ನಾಟಡವಿಗೆ ಎಲ್ಲ ನಾವು ಹೇಗೆ ಸ್ಟ್ರೆಚ್ ಮಾಡೋದು ಅದೇ ಥರ ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಬೇಕು. ತಕ್ಕ. ಆ ತಕ್ಕ ಹೇಳುವಾಗ ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಿದೆ, ನಮ್ಮದು ಕೈ ಕಟಕಾಮುಖದಿಂದ ಅಳಪದ್ಮ ಬಂದಿದೆ. ತಕ್ಕ ಜಂಪ್. ಅರ್ಥ ಆಯ್ತಾ? ಈಗ ತಕ್ಕ ಜಂಪ್ ಸ್ಪ್ಲಿಟ್ ಮಾಡಿ ಬರೋಲ್ಲ. ತಜ್ಜಂ ತಕ್ಕ ಜಂಪ್. ಅವಾಗ ತಗಜಂ ಒಟ್ಟಿಗೆ ತಗೋಬೇಕು. ಸ್ವಲ್ಪ ಹಿಂದೆ ಬನ್ನಿ. ಈಗ ತಜ್ಜಂ ತಗಜಂ ಒಟ್ಟಿಗೆ ಮಾಡಬೇಕು. ಲಾಸ್ಟ್ ಪೊಸಿಷನ್ ಕಿಟ್ಟ ತಕ್ಕ ತ ಜಂ ತಕ್ಕ ಜಂ. ತಕ್ಕ ಜಂ ಅರ್ಥ ಆಯ್ತಲ್ವಾ? ಈಗ ನಮ್ಮದು ಲೆಫ್ಟ್ ಲೆಗ್ ಸ್ಟ್ರೆಚ್ ಮಾಡಬೇಕು. ಮಾಡಿ ಮಕ್ಕಳೇ. ತಜ್ಜಂ ಪೊಸಿಷನ್ ಕೂತ್ಕೊಳ್ಳಿ. ತಜ್ಜಂ ಪೊಸಿಷನ್. ದೆನ್ ತಕ್ಕ. ಎಸ್. ಈಗೇನಾಯಿತು, ನಮ್ಮದು ಲೆಫ್ಟ್ ಲೆಗ್ ಸ್ಟ್ರೆಚ್ ಆಗಿದೆ. ಯಾವುದು ಕೈ ಮೇಲೆ ಬಂದಿದೆ? ಲೆಫ್ಟ್ ಹ್ಯಾಂಡ್ ಮೇಲೆ ಬಂದಿದೆ, ರೈಟ್ ಹ್ಯಾಂಡ್ ಕೆಳಗೆ ಆಗಿದೆ. ತಕ್ಕ ಜಂಪ್. ನೆಕ್ಸ್ಟು ನಾವು ಆಲ್ರೆಡಿ ಕಲ್ತ ತಿಸ್ರ ಪಂಚಮಡೆ ತಿಸ್ರ ಹೇಗೆ ಕಲ್ತಿದೆ ಹಂಗೆ. ತಕ್ಕಿಟ್ಟ ಮಾಡಿ. ಕಿಟ್ಟ ತಕ್ಕ ತಕ್ಕಿಟ್ಟ ಜಮ್. ಆ ಜಮ್ಗೆ ಏನು ಮಾಡಿದೆ? ತಕ್ಕಿಟ್ಟ ಮೀನ್ಸ್ ಪಂಚಮಡೆ ತಿಸ್ರದಲ್ಲಿ ತಕ್ಕಿಟ್ಟ ಮಾಡಿ ಇಲ್ಲಿಂದ ಕಟಕಾಮುಖ ಹಸ್ತ ಜಮ್ ಅಲಪದ್ಮ ಹಸ್ತದಲ್ಲಿ ಬಂದಿದೆ. ಬಾಡಿನೂ ಒಟ್ಟಿಗೆ ಸ್ವಲ್ಪ ಬೆಂಡ್ ಮಾಡಿದೆ ಹಾಕಿ ಆ ಕಡೆ ಸಮಂ. ಈಗ ಇಷ್ಟು ಒಟ್ಟಿಗೆ ಮಾಡೋಣ. ಕಿಟ್ಟ ತಕ್ಕ ತ ಜಮ್ ತಕ್ಕ ಜಮ್ ತಕ್ಕಿಟ್ಟ ಜಮ್. ಎಸ್. ನೆಕ್ಸ್ಟ್ ಇಲ್ಲಿಂದ ಕಾಲು ಮಾತ್ರ ಮಾಡೋಣ. ಮತ್ತೆ ಕೈ ಕೂಡ ಹೇಳ್ಕೊಡ್ತೀನಿ. ನೆಕ್ಸ್ಟ್ ತಾಳ ಬರೋದು ತಕ್ಕಿಟ್ಟ ಕಿಟ್ಟ ಜಮ್. ನಮ್ಮದು ರೈಟ್ ಲೆಗ್ ಹಿಂದೆ ತಕ್ಕಿಟ್ಟ ನೋ ಅಗೇನ್ ಅಲ್ಲಿ ಕೂತ್ಕೋಬೇಕು. ಕಿಟ್ಟ ತಕ್ಕ ತಕ್ಕಿಟ್ಟ ಕಿಟ್ಟ ಜಮ್. ಆ್ಯಕ್ಚುಲಿ ನಮ್ಮದು ಸಮಪಾದ. ನಮ್ಮದು ಅಡವ್ಸು ಕಂಪ್ಲೀಟ್ ಆಗಿಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ. ಈ ಅಡವೆಲ್ಲ ನಾವೇನೂ ಕಲ್ತಿಲ್ಲ. ಎಲ್ಲರೂ ರಿಕ್ವೆಸ್ಟ್ ಮಾಡಿದೆ, ಅದಕ್ಕೆ ನಾವು ಈಗ ಐಟಮೆಲ್ಲ ಬೇಗ ಶುರು ಮಾಡಿದೆ. ಮುಂದೆ ಈ ಅಡವ್ಸ್ ಎಲ್ಲ ಹೇಳ್ಕೊಡ್ತೀನಿ. ಈ ಅಡವುದು ಹೆಸರು ಜಾರಡವಂತ. ಏನೊಂದ್ಸತಿ ತಕ್ಕಿಟ್ಟ ಹೇಳುವಾಗ ಅರೆಮಂಡಿ ಪೊಸಿಷನಿಂದ ಎರಡು ಕಾಲು ಒಟ್ಟಿಗೆ ಬಂದು, ಈಗ ನಾವು ಅರೆಮಂಡಿ ಕೂತ್ಕೊಂಡಿದ್ದೆ ಅಲ್ವಾ, ಅಲ್ಲಿಂದ ಕೂತ್ಕೊಂಡೇ ಎರಡು ಕಾಲು ಹಿಂದೆ ಬರಬೇಕು. ರೈಟ್ ಲೆಗ್ ತಕ್ಕಿಟ್ಟ ತಕ್ಕಿಟ್ಟ ಕಿಟ್ಟ ಜಮ್. ಆ ಕಿಟ್ಟ ಜಮ್ ಸ್ವಲ್ಪ ಮುಂದೆ ಬನ್ನಿ ಮಕ್ಕಳೇ. ಸ್ವಲ್ಪ ಅದು ಸಾರಿ ಸ್ವಲ್ಪ ಮೇಲೆ ಹಾಕಿ ಆ ಕಿಟ್ಟ ಜಮ್ ಕೂತ್ಕೊಂಡು ತೋರಿಸಮ್ಮ. ಕಿಟ್ಟ ತಕ್ಕ ಕಿಟ್ಟ ಜಮ್. ಏನಾಯಿತು? ಜಮ್ ಮಾಡಿದೆ ಅಲ್ಲಿಂದ. ಮತ್ತು ಆ ಟೋಸ್ ಸ್ವಲ್ಪ ಮೇಲೆ ಬಂದು ಕಿಟ್ಟ ಜಮ್ ಹಂಗೆ ಬಂದಿದೆ. ಈಗ ಅದು ಕೈ ನೋಡೋಣ. ತಕ್ಕಿಟ್ಟ ಜಮ್ದು ಕೈದು ಪೊಸಿಷನ್ ತಕ್ಕಿಟ್ಟ ಜಮ್. ದೆನ್ ಈ ಎರಡು ಕೈನೂ ಮುಂದೆ ಪುಷ್ಪಪುಡಮಲ್ಲಿ ಮಾಡಿ. ತಕ್ಕಿಟ್ಟ ಕಿಟ್ಟ ಜಮ್. ಏನಾಯಿತು? ಪುಷ್ಪಪುಡಮಿಂದ ತಕ್ಕಿಟ್ಟ ಜಮ್ ಹೇಳುವಾಗ ನಮ್ಮದು ಚೆಸ್ಟ್ ಲೆವೆಲಿಗೆ ಇದು ಬಂದು ಇಲ್ಲಿಂದ ಹೀಗೆ ಎಲ್ಲ ಬರಬಾರ್ದು. ತಕ್ಕಿಟ್ಟ ಒಂದೇ ಲೈನಲ್ಲಿ ಹೀಗೆ ಬರಬೇಕು. ತಕ್ಕಿಟ್ಟ ಕಿಟ್ಟ ಜಮ್. ಆ ಕಿಟ್ಟ ಜಮ್ ಮಾಡುವಾಗ ನಮ್ಮದು ಫಿಂಗರ್ ಟಿಪ್ಸ್ ಮಾತ್ರ ಮೇಲೆ ಬರಬೇಕು. ಸ್ಟಾರ್ಟಿಂಗಲ್ಲಿ ಹೀಗೆ ಎಲ್ಲ ಆಗುತ್ತೆ, ಹಂಗೆಲ್ಲ ಮಾಡಬಾರ್ದು. ಕಿಟ್ಟ ಜಮ್. ಈ ಕಿಟ್ಟ ಜಮ್ ಮಾಡುವಾಗ ನಮ್ಮದು ಕಣ್ಣು ಕೂಡ ಕಿಟ್ಟ ಜಮ್ ಹಂಗೆ ಬರಬೇಕು. ಅಗೇನ್ ಈಗ ತಕ್ಕಿಟ್ಟ ಜಮ್ಮಿಂದ ತಕ್ಕಿಟ್ಟ ಕಿಟ್ಟ ಜಮ್. ತಕ್ಕಿಟ್ಟ ಜಮ್ ಕಿಟ್ಟ ತಕ್ಕ ತಕ್ಕಿಟ್ಟ ಜಮ್ ತಕ್ಕಿಟ್ಟ ಕಿಟ್ಟ ಜಮ್. ನೆಕ್ಸ್ಟು ತಕ್ಕ ತರಿಂಗಿಣ ತೋ. ಎಸ್. ಕಟಕಾಮುಖ ಅಳಪದ್ಮ ಕಿಟ್ಟ ತಕ್ಕ ತಕ್ಕ ತರಿಂಗಿಣ ತೋ. 1 1 2 3 4 5. ಅಗೇನ್ 1 ಹೇಳುವಾಗ ಅವ್ರ ತಕ್ಕ ಹೇಳುವಾಗ ರೈಟ್ ಲೆಗ್ ಟ್ಯಾಪ್ ಮಾಡಬೇಕು. 1 ದೆನ್ ಜಂಪ್ ಮುಂದೆ ಜಂಪ್ ಮಾಡಬೇಕು. ರೈಟ್ ಲೆಗ್ಗೆ ಫಸ್ಟು ಮುಂದೆ ಬರಬೇಕು. 1 2 3 4 5 ಧಿತ್ತಿತ್ ಅವ್ರ ಧಿತ್ತಿತ್ತೆ. ಈಗ ತಾಳ ಬರೋದು 1 1 2 3 4 5 ತಕ್ಕ ತರಿಂಗಿಣ ತೋ. ಆ ತಕ್ಕದು ತಾ ಮಾತ್ರ ಟ್ಯಾಪ್ ಮಾಡೋದು ನಾವು. ಕಾ ಸೈಲೆಂಟ್. ದೆನ್ ತರಿಂಗಿಣ ತೋಮ್ ತಾರಿಂಗಿಣ ತೋಮ್ 1 2 3 4 5 ಹಂಗೆ ಸಮಪಾದ.
ಇದು ಸೇಮ್ ಥಿಂಗ್ ನಾವು ಲೆಫ್ಟ್ ಸೈಡ್ ಕೂಡ ಮಾಡಬೇಕು. ನೋಡೋಣ, ಸ್ವಲ್ಪ ಮುಂದೆ ಬನ್ನಿ, ಸ್ವಲ್ಪ ಈ ಕಡೆ. ಇಲ್ಲಿಂದ ತಜ್ಜಮ್ ಲೆಫ್ಟ್ ಸೈಡು. ಆವಾಗ ಲೆಫ್ಟ್ ಲೆಗ್ ಎತ್ತಿಡಬೇಕು, ರೈಟ್ ಸೈಡ್ ಟರ್ನ್ ಮಾಡಿ ಮುಡುಮಂಡಿ. ಹೇಗೆ? ಕಿಟ್ಟ ತಕ್ಕ ತ ಜಮ್. ಈಗ ತಕ್ಕ ಜಮ್ ಮಾಡುವಾಗ ನಮ್ಮದು ರೈಟ್ ಲೆಗ್ ಸ್ಟ್ರೆಚ್ ಮಾಡಬೇಕು. ಕಿಟ್ಟ ತಕ್ಕ ತಕ್ಕ ಜಮ್. ದೆನ್ ತಕ್ಕಿಟ್ಟ ಜಮ್ ಲೆಫ್ಟ್ ಲೆಗ್ ಮಾಡಬೇಕು. ಕಟಕಾಮುಖ ಹಸ್ತ ಲೆಫ್ಟ್ ಹ್ಯಾಂಡ್. ಕಿಟ್ಟ ತಕ್ಕ ತಕ್ಕಿಟ್ಟ ಜಮ್. ದೆನ್ ತಕ್ಕಿಟ್ಟ ಜಮ್ ಕೂಡ ನಾವು ಲೆಫ್ಟ್ ಲೆಗ್ಗಿಂದ ಶುರು ಮಾಡಬೇಕು. ಎಸ್, ಕಿಟ್ಟ ತಕ್ಕ ತಕ್ಕಿಟ್ಟ ಕಿಟ್ಟ ಜಮ್. ದೆನ್ ಲಾಸ್ಟ್ ತಕ್ಕ ತರಿಂಗಿಣ ತೊಂದು ಕೂಡ ಲೆಫ್ಟ್ ಸೈಡ್. ಕಿಟ್ಟ ತಕ್ಕ ತಕ್ಕ ತಾರಿಂಗಿಣ ತೋ. ಸಮಪಾದ ಅರ್ಧಗಟ್ಟಿ. ಓಕೆ, ಇದು ಸ್ಟಾರ್ಟಿಂಗಲ್ಲಿ ಮಾಡುವಾಗ ತುಂಬ ಒಂದು ಕನ್ಫ್ಯೂಷನ್ ಥರ ಫೀಲ್ ಆಗುತ್ತೆ. ಅದು ಈಸಿ ಆಗಲಿಕ್ಕೆ ಏನು ಮಾಡಬೇಕು, ಸ್ಲೋ ಆಗಿ, ಆದಷ್ಟು ಸ್ಲೋ ಆಗಿ ಇದೆಲ್ಲ ಮಾಡಬೇಕು. ಈಗ ತಜ್ಜಮ್ ತಕ್ಕ ಜಮ್ ತಕ್ಕಿಟ್ಟ ಜಮ್ ತಕ್ಕಿಟ್ಟ ಕಿಟ್ಟ ಜಮ್ ತಕ್ಕ ತರಿಂಗಿಣ ತೋ. ಅದು ಹೇಗೆ ಮಾಡಬೇಕು? ತ ಜಮ್ ತಕ್ಕ ಜಮ್ ತಕ್ಕಿಟ್ಟ ಜಮ್ ತಕ್ಕಿಟ್ಟ ಕಿಟ್ಟ ಜಮ್ ತಕ್ಕ ತರಿಂಗಿಣ ತೋ. ಈ ಸ್ಪೀಡು ಸಿಗಲಿಲ್ಲ ಅಂದರೆ ಇನ್ನೂ ಸ್ಲೋ ಆಗಿ ಹೇಳಬೇಕು. ಈ ಸ್ಪೀಡಲ್ಲಿ ಒಂದು 10 ಟೈಮ್ಸ್ ಮಾಡಿ ಮತ್ತೆ ಅದು ನೀಟಾಗಿ ಬಂದಮೇಲೆ ಮಾತ್ರ ನೆಕ್ಸ್ಟ್ ಸ್ಪೀಡಿಗೆ ಹೋಗಬೇಕು. ಸಪೋಸ್ ನಮಗೆ ಒಂದು ಸ್ಪೀಡ್ ಈಗ 1 1 2 3 ಹೀಗೆ ಬರೋದು, ಬಟ್ ಅಲ್ಲಿ ಸ್ಟಾಪ್ ಮಾಡಬಾರ್ದು. ಏನು ಮಾಡಬೇಕು? ನೆಕ್ಸ್ಟ್ 3rd ಸ್ಪೀಡ್ ಕೂಡ 4th ಸ್ಪೀಡ್ ಕೂಡ ಟ್ರೈ ಮಾಡಬೇಕು. ಆವಾಗ ನಮ್ಮದು ಸೆಕೆಂಡ್ ಸ್ಪೀಡು ಸೂಪರ್ ಆಗುತ್ತೆ. ಎಲ್ರಿಗೂ ಅರ್ಥ ಆಯ್ತಲ್ವಾ ಇವತ್ತದು ವಿಡಿಯೋ? ಈಗ ನಮಗೆ ಸಾಂಗ್ ಜೊತೆ ಇವರು ಹೇಗೆ ಮಾಡೋದು ಅದು ನೋಡೋಣ. ಈ ಟ್ಯುಟೋರಿಯಲ್ದು ನೆಕ್ಸ್ಟ್ ಪಾರ್ಟು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ರಿಗೂ ಧನ್ಯವಾದಗಳು.